ಇಲ್ಲಿವರೆಗೆ ಅಷ್ಟೇ ಉಪ್ಪು ನೀರು ಬಂದಿದೆ ನೋಡಿ. ಇಲ್ಲಿ ಪೂರ್ತಿ ಇದು ಹೋಗಬೇಕು ಇಲ್ಲಿ ತನಕನೂ. ಹಾಯ್ ಎಲ್ರಿಗೂ ಶುಭೋದಯ. ಇವತ್ತಿಂದು ಚಾಲ ಕುಟ್ಕೊಂಡು ನಂದು ಡೈಲಿ ರೂಟೀನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಹಾಗೆಯೇ ಈಗ ಅಕ್ಕಚ್ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು. ಅದು ಬೇರೆ, ನಾಳೆ ಬೆಳಿಗ್ಗೆ ನಾವು ಬಾದಾಮಿ ಹೋಗಬೇಕು. ಹಾಗಾಗಿ ಇವತ್ತಿನ ದಿನ ಸುಮಾರಷ್ಟು ಕೆಲಸ ಎಲ್ಲ ಮಾಡಿಟ್ಟು ಹೋಗಬೇಕು. ನಾಳೆಯಿಂದೆಲ್ಲ ಮನೆಯವ್ರದ್ದು ಕೆಲಸ ಆಗ್ತದೆ ನೋಡಿ. ಹಾಗಾಗಿ ಫುಲ್ ಬ್ಯುಸಿ ಇದ್ದೆ ಇವತ್ತಿನ ದಿನ, ಪ್ಯಾಕಿಂಗ್ ಮಾಡೋದು ಹೀಗೆಲ್ಲ. ಇನ್ನು ಫಸ್ಟಲ್ಲೇನೆ ಮತ್ತು ಅದರಲ್ಲಿ ಇವತ್ತಿನ ದಿನ ಅಮ್ಮನ ಕಡೆಯವರೆಲ್ಲ ಬೆಟ್ಟಕ್ಕೆ ಹೋಗಿದ್ರು ದರ್ಗ ತರಲಿಕ್ಕೆ ಅಂತ. ಹಾಗಾಗಿ ನನ್ನದೇ ಮನೆ ಈ ಕಡೆ ರೆಡಿ ಸ್ಟಡಿಗೂ ಅನ್ನೋ ರೀತಿ ಕೆಲಸ ಆಗ್ತಾಯಿತ್ತು. ಅಡುಗೆ ಮಾಡಬೇಕಿತ್ತು, ಕೊಟ್ಟಿಗೆ ಕೆಲಸ, ಆಮೇಲೆ ತೋಟದ ಕಡೆ ಹೋಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ನಾನು ಕೂಡ ಕಡೆ ಬಿಡಿಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಈ ರೀತಿ ಈಗ ವಿಡಿಯೋಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇನ್ನು ಅಕ್ಕಚೆಲ್ಲ ಕೊಟ್ಟಾದಮೇಲೆ ಕೋಳಿಗಳಿಗೆಲ್ಲ ಮೇವು ಹಾಕಬೇಕು, ಹಾಗೆಯೇ ಮಾತ್ರೆ ಎಲ್ಲ ಹಾಕಬೇಕಿತ್ತು. ಹಾಗಾಗಿ 2-3 ಅಕ್ಕಿಗಳನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಅದರಲ್ಲಿ ಮಾತ್ರೆನ ಹಾಕಿ ಕೊಡೋದು, ತಿಂತೇವೆ ಆಯಿತಾ. ಒಂದೊಂದು ಕೋಳಿಗೆ ಆ ರೀತಿಯೇ ಕೊಡ್ತೀನಿ. ಮತ್ತು ಅವರು ಬಾಯಲ್ಲಿ ಈ ಥರ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ, ತಿಂದುಬಿಡ್ತೇವೆ ರೂಢಿಯಾಗಿ. ಅಕ್ಕಿ ಜೊತೆಗೇ ಹೊಟ್ಟೆಗೆ ಹೋಗಿಬಿಡ್ತದೆ ಕೋಳಿಗೆ. ಮತ್ತು ಕೋಳಿಗಳನ್ನ ನಾನು ಎಷ್ಟು ದಿನದವರೆಗೂ ಮೊದಲೇ ಬಿಡ್ತಿದ್ದೆ, ಒಂದು 9:30-10 ಗಂಟೆ ಅಷ್ಟೊತ್ತಿಗೆ. ಮತ್ತು ಸಿಕ್ಕಾಪಟ್ಟೆ ಈಗ ಗೊಬ್ಬರ ಹಾಕಿದ್ದೀವಿ ನೋಡಿ, ಅದೆಲ್ಲ ಕಿದ್ರಾಕ್ಬಿಡ್ತದೆ ಹೇಳಿ ಒಂಚೂರು ಲೇಟಾಗಿ ಬಿಡುವ ಹೇಳಿ ಅಕ್ಕಚ್ ಕೊಟ್ಟಾದ ನಂತರ ಗೂಡಲ್ಲೇ ಮೇವನ್ನೆಲ್ಲ ಹಾಕಿ ಇಡ್ತೀನಿ. ಒಂದು 12 ಗಂಟೆ ಅಷ್ಟೊತ್ತಿಗೆ ಬಿಡ್ಬಂತ ಹೇಳಿ ಆಯಿತಾ. ಹಾಗಾಗಿ ಮತ್ತು ಕೋಳಿ ಸಣ್ಣ ಮರಿಗಳನ್ನೆಲ್ಲ ತೆಗೆದಿತ್ತು ನೋಡಿ, ಅದೆಲ್ಲ ಸಣ್ಣ ಗಂಡಿಯಿಂದ ಎಲ್ಲ ಹೊರಗಡೆ ಬಂದುಬಿಟ್ಟಿದೆ. ಮತ್ತು ಏನಾದರೂ ಒಂದು ಗಿಡಗನ್ನೆಲ್ಲ ಬಂದರೆ ಮರಿಗಳನ್ನೆಲ್ಲ ತಗೊಂಡೋಗ್ಬಿಡ್ತದೆ ಹೇಳಿ ಈ ರೀತಿ ಹಿಡ್ದು ಕರೆಕ್ಟಾಗಿ ಮುಚ್ತಾ ಇದ್ದೀನಿ ನೋಡಿ. ಸಣ್ಣ ಸಣ್ಣ ಕೋಳಿ ಮರಿಗಳು ಎಷ್ಟೊಂದು ಕ್ಯೂಟ್ ಇದ್ದಾವೆ ಅಂತ. ಕಡೆಗೆ ಹೊರಗಡೆದೆಲ್ಲ ಕೆಲಸನ ಮುಗಿಸ್ಕೊ ಬಂದ್ಕೊಂಡು ನಾನು ಅಡುಗೆ ಶುರು ಮಾಡಿದೆ. ಕುಚ್ಚಲಕ್ಕಿಯನ್ನು ಮಾಡಬೇಕಿತ್ತು. ಹಾಗಾಗಿ ಬೆಂಕಿ ಮಾಡಿ ಹೆಸರಿತ್ತು, ಅಕ್ಕಿಯನ್ನೆಲ್ಲ ತೊಳೆದಾಗ ಹೋಗಿ ತಯಾರು ಮಾಡ್ತಾಯಿದ್ದೀನಿ. ಈಗ ಬೆಂಕಿ ಮಾಡ್ತಾಯಿದ್ದೀನಿ. ಕುಚ್ಚಲಕ್ಕಿಯನ್ನು ಒಂದು 2 ತಾಸು ಆಯ್ತದೆ ಅದು ಬೇಯಲಿಕ್ಕೆ. ಹಾಗಾಗಿ ಮುಂಚೆ ಒಂದು ಅಕ್ಕಚೆಲ್ಲ ಕೊಟ್ಟಾದ ನಂತರನೇ ನಾನು ಕುಚ್ಚಲಕ್ಕಿ ಅನ್ನಕ್ಕೆ ಬೆಂಕಿ ಮಾಡಿ ಎತ್ತಿಬಿಡ್ತೇನೆ. 10 ಗಂಟೆಗೆ ಎತ್ತಿದ್ರೆ 11-12 ಗಂಟೆ ಅಷ್ಟೊತ್ತಿಗೆ ಸರಿಯಾಗಿ ಬಾಗಿಸ್ಲಿಕ್ಕೆ ಆಗ್ತದೆ. ಹಾಗಾಗಿ ಈ ರೀತಿ ಫಸ್ಟಲ್ಲೇ ಕುಚ್ಚಲಕ್ಕಿ ಅನ್ನವನ್ನು ಎತ್ಕೊಂಡು ಬಿಡ್ತೀನಿ. ಈಗ ನಾನು ಅನ್ನಕ್ಕೆ ಎಲ್ಲ ಈ ಥರ ಬೆಂಕಿ ಮಾಡಿ ಹೆಸರನ್ನೆಲ್ಲ ಎತ್ತಿರುವಾಗಲೇ ಮೀನು ಹಾರ್ನ್ ಆಯಿತು. ಹಾಗೆ ಹೋಗಿ ನೋಡಿದೆ, ಏನು ಜಾಸ್ತಿ ಫ್ರೆಶ್ ಮೀನೆಲ್ಲ ಇರಲಿಲ್ಲ, ಮತ್ತು ಬಳಚಿತ್ತು. ಹಾಗಾಗಿ ಬಳಚನ್ನೇ ತಗೊಂಡಿದ್ದೀನಿ. ಬಸಳೆ ಇತ್ತು ನೋಡಿ, ಬಸಳೆ ಹಾಕಿ ಬೆರಕೆ ಸಾರು ಮಾಡಲಿಕ್ಕಾಗ್ತದೆ ಅಂತ.
ಇನ್ನು ಬಸ್ಲೆಲ್ಲ ಕೊಯ್ಕೊಂಡೆ ಸಾರು ಮಾಡಲಿಕ್ಕೆ, ಬೆರಕೆ ಸಾರು ಮಾಡಲಿಕ್ಕೆ ಅಂತ ನೋಡಿ ಒಂದು ಸ್ವಲ್ಪನ ತೆಗೆದಿದ್ದೀನಿ. ಬಸ್ಲೆಲ್ಲ ಚಿಗುರ್ತಾ ಇದೆ ಮತ್ತು ಎಲ್ರಿಗೂ ಕೊಡ್ತಾ ಇದ್ದೀವಿ, ಹೀಗೆಲ್ಲ ಆಗ್ತಾಯಿದೆ. ಇನ್ನು ಅದಕ್ಕೆ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಬೇಕಿತ್ತು. ನನಗೆ ಸ್ವಲ್ಪ ಫ್ರೀ ಇಲ್ಲ ಈಗ, ಮನೆಗೆ ಹೋಗ್ತೀನಿ, ಒಂದು 4-5 ದಿನ ಲೇಟ್ ಆಗ್ತದೆ. ಆಮೇಲೆ ಬಳಚನೆಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಕೆಲವೊಂದು ಹಾಳಾಗಿರುವಂಥದ್ದು ಅಂದರೆ ಚಿಪ್ಪೆ ಎಲ್ಲ ಇರ್ತದೆ, ಅದನ್ನೆಲ್ಲ ತೆಗೆದು ಚೆನ್ನಾಗಿ ಒಂದು 5-6 ನೀರಲ್ಲಿ ಕ್ಲೀನಾಗಿ ತೊಳಿಬೇಕು. ಮತ್ತು ಮರಳು ಇರ್ತದೆ, ಹಾಗಾಗಿ ಈ ರೀತಿ ಪಾತ್ರೆಯಿಂದ ಪಾತ್ರೆಗೆ ಚೇಂಜ್ ಮಾಡ್ತಾ ಇರಬೇಕು. ಈ ರೀತಿ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಬೇಯಿಸಿ ಮತ್ತು ಚಿಪ್ಪೆಯಿಂದ ಮಾಂಸವನ್ನು ಬಿಡಿಸ್ಬೇಕಾಗ್ತದೆ. ಸೊ ಸುಮಾರು ಸಮಯ ಆಗ್ತದೆ ಆಯಿತಾ. ಬಳಚನ್ನು ತಗೊಂಡ್ರೆ ಅದ್ರ ಬಿಡಿಸೋದು ಹೀಗೆಲ್ಲ ಸುಮಾರು ಕೆಲಸ ಆಗ್ತದೆ. ಗಡಿಬಿಡಿಯಲ್ಲಿ ಮಾಡೋದಿದ್ದಂತೂ ಇದ್ರ ಕೆಲಸವನ್ನು ಮಾಡಲೇಬಾರದು ನೋಡಿ. ಇನ್ನು 2-3 ಜನ ಎಲ್ಲ ಇದ್ದರೆ ಒಳ್ಳೆಯದಾಗ್ತದೆ. ಇನ್ನು ಈ ರೀತಿ ಬೇಯಿಸಿ ಆಮೇಲೆ ಅದು ಉಗಿ ಬರ್ತದೆ ಬೇಯ್ತಿದ್ದಂಗೆ. ಆಮೇಲೆ ಅದನ್ನು ಬಿಡಿಸೋದು. ಮತ್ತು ಈಗ ಇದು ಉಗಿ ಬಿಟ್ಟ ನಂತರ ಅದರಲ್ಲಿ ನೀರು ಇರ್ತದೆ, ಅದನ್ನೆಲ್ಲ ಮತ್ತೆ ಚೆಲ್ಲಬಾರ್ದು. ಅದು ಬಳಚಿನ ಕಂಪಿರುವಂಥ ನೀರು, ಅದನ್ನು ಕೂಡ ಸಾರಿಗೆಲ್ಲ ಹಾಕಿದ್ರೆ ಒಳ್ಳೆ ರುಚಿ ಬರ್ತದೆ. ಇನ್ನು ಫ್ರೆಂಡ್ಸ್, ನಾನು ಬಾದಾಮಿ ಸಂಗೀತಕ್ಕ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿ ಎಂತೆಂತ ತಕ್ಕಂತಿದ್ದೀನಿ ಅಂದರೆ ನಮ್ಮ ಮನೆಯದಾಯ್ತಾ, ಒಂದು ಕಟ್ಟು ಹಲಸಿನಕಾಯಿನ ಹಪ್ಪಳ, ಕೊನೆಯಲ್ಲಿ ಇದಿಷ್ಟು ಇತ್ತು, ಹಾಗಾಗಿ ಪೂರ್ತಿನೂ ತಗೊಂಡೆ. ಒಂದು ಕಟ್ಟು ಹಲಸಿನಕಾಯಿನ ಹಪ್ಪಳ, ಆಮೇಲೆ ಇದು ಬಾಳೆಕಾಯಿ ಚಿಪ್ಸ್ ನಿನ್ನೆ ಮಾಡಿದ್ದಿದ್ದು. ಇದು ನಮಗೆ ಅಲ್ಲಿ ಎಲ್ಲಾದರೂ ತಿರುಗಾಡುವಾಗೆಲ್ಲ ತಿನ್ನಲಿಕ್ಕಾಗ್ತದೆ ಅಂತ. ಇದು ಸಂಗೀತಕ್ಕೆ ಕೊಡಲಿಕ್ಕೆ ಸ್ವಲ್ಪ ಜಾಸ್ತಿ, ಇದೊಂದು ಅರ್ಧ kg ಮೇಲೆ ಇದೆ. ಇದು ನಮಗಲ್ಲಿ ಓಡಾಡುವಾಗೆಲ್ಲ ತಿನ್ನಲಿಕ್ಕೆ. ಆಮೇಲೆ ಒಂದು ಅರ್ಧ ಲೀಟ್ರು ತೆಂಗಿನೆಣ್ಣೆ ತಗೊಂಡಿದ್ದೀನಿ. ಆಮೇಲೆ ಒಂದು 100 ml ಆಗುವಷ್ಟು ಕೋಕಮ್ ಖಾಲಿ ಆಗಿಬಿಟ್ಟಿದೆ, ಸ್ವಲ್ಪ ಅಷ್ಟೇ ಇದ್ದಿದ್ದು. ಅದರಲ್ಲೇ ಒಂದು 100 ml ಇಡಿಸ್ಕೊಂಡಿದ್ದೀನಿ. ಇನ್ನೊಂದು 100 ml ಆಗುವಷ್ಟು ನಾನು ಮನೇಲಿ ಇಟ್ಕೊಂಡಿದ್ದೀನಿ. ಈಗ ಕೋಕಮ್ ಎಲ್ಲ ಖಾಲಿಯಾಗಿ ಇನ್ನು ಮಾಡೋ ಟೈಮ್ ಬಂತು ನೋಡಿ, ಹಾಗಾಗಿ ಅಲ್ಲಿ ತೆಂಗಿನೆಣ್ಣೆ ಎಲ್ಲ ಸ್ವಲ್ಪ ಕಡಿಮೆ ಇರ್ಬೋದು. ತೆಂಗಿನಕಾಯಿ ತಗೊಂಡು ಹೋಗ್ಬೋದಿತ್ತು, ಆದರೆ ನಮಗೆ ಗಾಡೀಲಿ ಲಗೇಜ್ ತಗೊಂಡು ಹೋಗೋದೆಲ್ಲ ಕಷ್ಟ ನೋಡಿ, ಹಾಗಾಗಿ ಇದಿಷ್ಟನ್ನೇ ನಾನು ಮನೆಯಿಂದ ತಗೊಂಡು ಹೋಗ್ತಿದ್ದೀನಿ. ಮತ್ತು ಅಲ್ಲೆಲ್ಲ ಆದ್ರೂ ಒಂದು ಸ್ವಲ್ಪ ಹಣ್ಣುಗಳನ್ನ ತಗೊಂಡೋದ್ರೆ ಆಯಿತು. ಇದಿಷ್ಟು.
ಸಂಗೀತಕ್ಕನ ಮನೆ ಸೈಡೆಲ್ಲ ಕೊಬ್ಬರಿಯನ್ನು ಜಾಸ್ತಿ ಬಳಸ್ತಾರೆ ಮತ್ತು ಅವರು ತೆಂಗಿನಕಾಯಿನೆಲ್ಲ ಹಾಕೋದು ಸ್ವಲ್ಪ ಕಡಿಮೆನೇ. ಆದರೂ ಕೊಬ್ಬರಿಯನ್ನೆಲ್ಲ ಹಾಕ್ತಾರಂತೆ ಅವರು. ಹಾಗಾಗಿ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಹಸಿಕಾಯನ್ನು ಕೂಡ ಒಂದು 2-3 ಆಗುವಷ್ಟನ್ನು ತಗೊಂಡಿದ್ದೀನಿ. ಮತ್ತು ನಮಗೂ ಕೂಡ ಬಸ್ಸಲ್ಲೆಲ್ಲ ಓಡಾಡುವಾಗ ಲಗೇಜ್ ಅಂತೂ ತುಂಬ ಆಗ್ತದೆ ಹೇಳಿ ಒಂದು ಸ್ವಲ್ಪ ಏನೋ ತಗೊಂಡಿದ್ದೀನಿ. ಆಮೇಲೆ 12 ಗಂಟೆ ಅಷ್ಟೊತ್ತಿಗೆ ಅನ್ನ ಎಲ್ಲ ಬಗ್ಸಾದ ನಂತರ ನಾನು ಬಸಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಟೊಮೆಟೊ ಮತ್ತು ಬಸಳೆನ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಬಳ್ಚನ್ನೆಲ್ಲ ತೆಗೆದು ಈ ರೀತಿ ಹಾಕಿ ಮಸಾಲೆ ಎಲ್ಲ ಹರ್ಕೊಂಡು ಹಾಕಿ ಕುದಿಸ್ತಾ ಇದ್ದೀನಿ. ಸೊ ಮಡಿಕೇಲಿ ಮಾಡಿದ್ದೀನಿ, ತುಂಬ ರುಚಿಯಾಗಿತ್ತು. ಹಾಗೆ ನಮಗೆಲ್ಲ ಈ ರೀತಿ ಇದ್ದಂಥ ಬೆರ್ಕೆ ಸಾರು ಅಂತಂದರೆ ತುಂಬ ಇಷ್ಟ. ಹಾಗೆ ನಂದು ಅಡುಗೆ ಕೆಲಸ ಎಲ್ಲ ಮುಗುವಷ್ಟರಲ್ಲೇ ಮನೆಯವ್ರು ಕೂಡ ಬಂದರು. ಇನ್ನು ಊಟ ಮಾಡಿ ರೆಡಿಯಾಗಿ ನಾನು ಕೂಡ ಬಾದಾಮಿ ಕಡೆ ಹೋಗಲಿಕ್ಕೆಲ್ಲ ರೆಡಿ ಆಗ್ತಾಯಿದ್ದೀನಿ. ಸೊ ಇನ್ನು ನಿಮಗೆ ನಾನು ಸಿಗೋದು ಬಾದಾಮಿ ವ್ಲಾಗಲ್ಲಿ. ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬಾದಾಮಿ ವ್ಲಾಗನ್ನೆಲ್ಲ ನೋಡಬೇಕು ಕಾದು. ಅವತ್ತು ಮಾವಿನ ಮಿಡಿ ಕುಯ್ಕೊಂಡು ಬಂದಿದ್ದೆ ನೋಡಿ, ಅದು ಉಪ್ಪಿನಕಾಯಿ. ಇದು ಒಂದು ಡಬ್ಬದಲ್ಲಿ ಈ ರೀತಿ ಕೊಚ್ಚಿ ಉಪ್ಪಿನಕಾಯಿ ಮಾಡಿದೆ, ಫುಲ್ ಖಾಲಿ ಆಯಿತು. ಇನ್ನು ಮತ್ತು ಈ ರೀತಿ ಮಿಡಿಯನ್ನು ಹಾಕಿಟ್ಟಿದ್ರು. ಇದು ಆಗಿಲ್ಲ ಇನ್ನು ತಿನ್ನಲಿಕ್ಕೆ, ಮಾತ್ರ ಆಗ್ತಾ ಇದೆ. ಇಲ್ಲಿವರೆಗೆ ಅಷ್ಟೇ ಉಪ್ಪು ನೀರು ಬಂದಿದೆ ನೋಡಿ. ಇಲ್ಲಿ ಪೂರ್ತಿ ಇದು ಹೋಗಬೇಕು ಇಲ್ಲಿ ತನಕನೂ. ಚೆನ್ನಾಗಿ ಉಪ್ಪು ಹಿಡಿಬೇಕಿದು. ಈ ರೀತಿ ಉಪ್ಪಿನಕಾಯಿ, ಇದು ಮಿಡಿ ಉಪ್ಪಿನಕಾಯಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಆದ ನಂತರ ಒಂದು 4 ಗಂಟೆ ಅಷ್ಟೊತ್ತಿಗೆ ನಾನು ನಮ್ಮ ಅಡಿನಬಾಳ್ ಅತ್ತೆ ಮನೆಗೆ ಬಂದಿದ್ದೀನಿ. ಇಲ್ಲಿ ಅತ್ತೆ ನಾನು ಎಲ್ಲರೂ ಕೂಡ ಸೇರಿ ನಾಳೆ ಬೆಳಿಗ್ಗೆನೇ ಒಂದು 7 ಗಂಟೆ ಅಷ್ಟೊತ್ತಿಗೆ ಬಾದಾಮಿ ಹೊರಡ್ತಾ ಇದ್ದೀವಿ. ಹಾಗಾಗಿ ನಾನು ಇವತ್ತಿನ ದಿನವೇ ಮನೆಯಿಂದ ಬಂದಿದ್ದೀನಿ. ಸೊ ನಮ್ಮ ಬಾದಾಮಿ ಟ್ರಿಪ್ ಹೇಗಿರ್ತದೆ ಅಂತ ನೀವೆಲ್ಲರೂ ಕೂಡ ಕಾದು ನೋಡಬೇಕು. ಸೊ ಬೆಳಿಗ್ಗೆ ನಾವು ಬಾದಾಮಿ ಹೊರಡ್ತಾ ಇದ್ದೀವಿ, ಹಾಗಾಗಿ ಫುಲ್ ಖುಷಿ ಉಂಟು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ಬಾದಾಮಿ ಟ್ರಿಪ್ನ ವ್ಲಾಗಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.